ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನುಮಯ್ಯನಹಟ್ಟಿ ಗ್ರಾಮದಿಂದ ನಾಯಕನಹಟ್ಟಿ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಬರುವ ಸೇತುವೆ ಕಾಮಗಾರಿ ಕಳಪೆ ಕಾಮಗಾರಿಯಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹೋಬಳಿ ಅಧ್ಯಕ್ಷ ಪಿ ಮುತ್ತಯ್ಯ ಜಾಗನೂರಹಟ್ಟಿ ಆರೋಪಿಸಿದ್ದಾರೆ. ರಾತ್ರಿ ಸರಿಸುಮಾರು 9 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಬಿಡದೆ ಮಳೆ ಸುರಿದಿರುವ ಕಾರಣದಿಂದ ಜಿಲ್ಲಾ ರಾಜ್ಯ ಹೆದ್ದಾರಿ ಇದು. ಈ ಹೆದ್ದಾರಿ ಕಡಿತಗೊಳಿಸುತ್ತೆ. ಮೇನ್ ಚಿತ್ರದುರ್ಗದಿಂದ ಈ ನಾಗೇಟಿ ಭಾಗದಿಂದ ಸುಮಾರು ಜಗಳೂರಿಂದನೂ ಚಳ್ಳಕೆರೆ ಮತ್ತು ಪಾವಗಡ, ಹಿರಿಯೂರು, ಬೆಂಗಳೂರು ಮಾರ್ಗವಾಗಿ ಹೋಗೋಂಥ ಬೆಳಗ್ಗೆ 5 ಗಂಟೆಗೆ ಬರೋಂಥ ಬಸ್ಗಳಿದ್ದಾವೆ. ಬೈಕ್ಗಳಲ್ಲಿ ಹೋಗೋರಂಥ ಜನಗಳಿದ್ದಾರೆ. ಗೊತ್ತಾಗಲ್ಲ, ಏನಿಲ್ಲ, ಕಳಪೆ ಕಾಮಗಾರಿ ಆಗಿದೆ. ಆದಷ್ಟು ಬೇಗ ಈ PW ಕಡೆಯಿಂದ ಈ ಎಲ್ಲ ನಮ್ಮ ಒಂದು ಇದು ಇದೆಯಲ್ಲ, ಏನೋ PW ಕಡೆಯಿಂದ ರೋಡ್ ಇದೆಯಲ್ಲ, ಕಳಪೆ ಕಾಮಗಾರಿ ಆಗಿದೆ. ಅದನ್ನು ವಿದ್ಯಾರ್ಥಿಗಳು ಆದಷ್ಟು ಸಾವಿರಾರು ಜನ ಒಂದು ಸ್ಟೂಡೆಂಟ್ಸು ಈ ಎರಡು ತಾಲೂಕಿಂದನೂ ಚಳ್ಳಕೆರೆಗೆ ಹೋಗೋಂಥ ವಿದ್ಯಾರ್ಥಿಗಳು ಸರಿಸುಮಾರು ಒಂದು 150-100 ಜನ ಹೋಗ್ತಾರೆ. ಅವರಿಗೆಲ್ಲ ಭಾಳ ತೊಂದರೆ ಆಗುತ್ತೆ. ಒಳ್ಳೆ ನೀಟಾಗಿ ಆದಷ್ಟು ಬೇಗ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಈ ಕಾಮಗಾರಿನ ಆದಷ್ಟು ಬೇಗನೆ ಸರಿ ಮಾಡಬೇಕಂತೇಳಿ ನಮ್ಮ ರಕ್ಷಣಾ ವೇದಿಕೆ ಕನ್ನಡ ಸೇನೆಯಿಂದ ಆಗ್ರಹಿಸ್ತೀವಿ. ನಂತರ ಮಾತನಾಡಿದ ಅವರು, ರಾಜ್ಯ ಹೆದ್ದಾರಿ 45ರ ಈ ಗ್ರಾಮದ ಮೂಲಕ ಹಾದು ಹೋಗಿರುತ್ತದೆ. ದಿನ ಬೆಳಗಾದರೆ ಸಾವಿರಾರು ವಾಹನಗಳು ಚಳ್ಳಕೆರೆ, ಬೆಂಗಳೂರು, ಪಾವಗಡ ಪಕ್ಕದ ರಾಜ್ಯವಾದ ಆಂಧ್ರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಆಗಿರುತ್ತದೆ. ಸೇತುವೆ ಕಾಮಗಾರಿ ಮಾಡಿ 1 ವರ್ಷವಾಗಿಲ್ಲ. ಆದರೆ ನೀರು ಹರಿಯುವ ಸ್ಥಳ ಬಿಟ್ಟು ಬೇರೆ ಜಾಗದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಪ್ರಸ್ತುತ ಈ ಜಾಗದಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಗುತ್ತಿಗೆದಾರರು ನಾಮಕಾವಸ್ಥೆ ಸೇತುವೆ ನಿರ್ಮಾಣ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆಲ್ಲ ಕೊಟ್ವಿ. ಪೇಪರಿಗೆ ಬಂದು DC ಸಾಹೇಬರು ಬಂದು ನೋಡ್ಕೊಂಡು ಹೋದ್ರು, ತಹಸೀಲ್ದಾರ್ ಬಂದು ನೋಡ್ಕೊಂಡು ಹೋದ್ರು. ಇದುವರೆಗೂ ಯಾವ ಕೆಲಸನೂ ಆಗಲಿಲ್ಲ. ಗ್ರಾಮ ಪಂಚಾಯತಿಯಿಂದ NREG ಒಂದು ಸ್ವಲ್ಪ ಜಂಗಲ್ ಒಂದು ತೆಗೆಸಿದ್ದಾರೆ. ಮತ್ತು ಹಳ್ಳ ತೆಗೆಸ್ಬೇಕು. ಆ್ಯಕ್ಚುಲಿ ನವಗ್ರಾಮ ಮುಳುಗಿ ಹೋಗ್ತಿದೆ. ಈ 2ನೇ ಸಾರಿ ಮುಳುಗಿ ಹೋಗ್ತಿರೋದು. ದಯಮಾಡಿ ಈ ಶಿಥಿಲ ಕಾಮಗಾರಿ ನೋಡ್ರಿ. ಈ ಹೋದ ವರ್ಷ ಮಾಡಿರೋ ಕಾಮಗಾರಿ ಇದು ಸೇತುವೆ ಸ್ವಲ್ಪ ಮೇಲೆತ್ತರಕ್ಕೆ ಮಾಡಿರಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ರು. ಅವರು ಇಷ್ಟೇ ಮಾಡಿ ನಮಗಿರೋದು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ದಯಮಾಡಿ ನಮ್ಮ ರಿಕ್ವೆಸ್ಟು, ಇದನ್ನು ದಯಮಾಡಿ ಜಲ್ದಿ ಸರಿಪಡಿಸ್ಬೇಕು. ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಈ ಕುರಿತಾಗಿ ಮಾತನಾಡಿದರು. ಗ್ರಾಮಕ್ಕೆ ಅಲ್ಲಿ ಎಲ್ಲದಕ್ಕೂ ಗ್ರಾಮಕ್ಕೆ ಒಂದು ಬಸ್ಸು ಬೈಕು ಓಡಾಡೋರಿಗೆ ಯಾವುದಕ್ಕೂ ಭಾಳ ತೊಂದರೆ ಆಗಿದೆ. ದಯವಿಟ್ಟು ತಮ್ಮ ಗಮನಕ್ಕೆ ತಗೊಂಡ್ಬಿಟ್ಟು ಈ ರಸ್ತೆನ ಕಾಮಗಾರಿಕೆಯನ್ನು ಆದಷ್ಟು ಜಲ್ದಿ ನಮಗೆ ಇದು ಮಾಡಿದರೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಮಕ್ಕಳು ಸ್ಕೂಲಿಗೆ ಹೋಗೋ ಮಕ್ಕಳಿಗೂ ಭಾಳ ತೊಂದರೆ ಆಗಿದೆ. ಮಕ್ಕಳು ಆಮೇಲೆ ಹಳ್ಳೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತೀವಿ. ಮಕ್ಕಳಿಗೆ ಏನೋ ಸ್ಕೂಲ್ ರಜೆ ಬಿಟ್ಟಿದೆ ಪರವಾಗಿಲ್ಲ, ಇಲ್ಲ ಅಂದರೆ ಮಕ್ಕಳು ಆಗಲೇ ಕೊಚ್ಕೊಂಡು ಸೀದಾ ಹಳ್ದಾಗ ಹೋಗ್ಬೇಕಾಗಿತ್ತು. ಅದನ್ನು ದಯವಿಟ್ಟು ಇದನ್ನು ಆದಷ್ಟು ಇದು ಜಲ್ದಿ ಮಾಡೋಷ್ಟು ನಮಗೆ ಒಳ್ಳೆಯದು. ಇಲ್ಲ ಅಂದರೆ ಮನಮಾನಕ್ಕೆ ಜನಾಂಗ ಎಲ್ಲ ಪೂರ್ತಿ ಸ್ಟ್ರೈಕ್ ಮಾಡಲಾಗುತ್ತದೆ. ಪಕ್ಕದಲ್ಲಿ PW ಇಲಾಖೆಗೆ ಸಂಬಂಧಪಡುವ PW ಇಲಾಖೆಯವರು ಸೇತುವೆನ ಹಳ್ಳ ಬಿಟ್ಬಿಟ್ಟು ಬೇರೆ ಸೈಡ್ನಲ್ಲಿ ಮಾಡಿದ್ದಾರೆ. ಇದನ್ನು ಮೇಲೆ ಸೇತುವೆ ಮಾಡಬೇಕು. ಜೊತೆಗೆ ಈ ನೀರಾವರಿ ಇಲಾಖೆಯವರು ಏನು ಮಾಡಿದ್ದಾರೆ ಅಂದರೆ, ಈಗ ಮನಮನೆಟ್ಟಿ ಕೆರೆ ಕೋಡಿ ಬಿಟ್ಬಿಟ್ಟು ಹಳ್ಳ ಸುಮ್ಮನೆ ನೀರು ಎಲ್ಲೆಲ್ಲ ಹೊಲಗಳಲ್ಲಿ ಬರ್ತಾ ಇದೆ. ನೀರಾವರಿ ಇಲಾಖೆಯವರು ಒಂದು ಕಾಲುವೆ ವ್ಯವಸ್ಥೆನ ಮಾಡಬೇಕು. ಜೊತೆಗೆ ಈ ಮನಮನೆಟ್ಟಿ ಗ್ರಾಮ ನೋಡ್ರಿ, ಆ ಕಡೆ ಎಲ್ಲ 2 ಸಾರಿ ಮುಳುಗೋಗಿದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಳೆ ಬಂದುಬಿಟ್ರೆ ಮನೆಗಳಲ್ಲಿ ನೀರು ನುಗ್ಗೋದ್ರಲ್ಲಿ ಏನು ಅನುಮಾನನೇ ಇಲ್ಲ. ಗ್ರಾಮ ಪಂಚಾಯತ್ ಸ್ವಲ್ಪ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯತಿ ಸೇರಿಬಿಟ್ಟು ಮತ್ತು ನೀರಾವರಿ ಇಲಾಖೆ ಮತ್ತು PW ಇಲಾಖೆ ಸೇರ್ಕೊಂಡ್ಬಿಟ್ಟು ಈ ನೀರನ್ನು ಕೆಳಗಡೆ ಹೋಗುವ ಮೇಲು ಸೇತುವೆಯನ್ನು ಮಾಡಬೇಕೆಂದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೈನ್ಯ ವತಿಯಿಂದ ಕೇಳ್ಕೊತೀವಿ. ಇದು ಏನಾಗಿದೆ ರಸ್ತೆ, ಇದು ಕಳಪೆ ಕಾಮಗಾರಿ ಆಗಿದೆ ನೋಡ್ರಿ. ಎಲ್ಲ ಡಾಂಬರೀಕರಣ ಎಲ್ಲ ಕಿತ್ಕೊಂಡು ಹೋಗಿದೆ. ಆ ಸೇತುವೆ ಗುಡ್ಡೆ ಬರ್ತಾ ಇಲ್ಲ. ಹಳ್ಳ ಒಂದು ಹತ್ರ ಇದ್ದರೆ ಸೇತುವೆ ಒಂದು ಹತ್ರ ಇದೆ. ಹಳ್ಳ ಬಿಟ್ಬಿಟ್ಟು ಒಂದು 10 ಮೀಟ್ರಲ್ಲಿ ನೀರು ಹೋಗ್ತಿದ್ದಾವೆ. ಸೇತುವೆ ಬಿಟ್ಬಿಟ್ಟು ಆ ಥರ ಬಿಟ್ಬಿಟ್ಟು ಈಗ ಮೇಲ್ ಸೇತುವೆ ಮಾಡಬೇಕು. ಕೆಳಗಡೆ ನೀರು ಹೋಗ್ಬೇಕು, ಮೇಲೆ ಸೇತುವೆ ಮಾಡಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ. ಹಾರಾಬಾವಿ ಚಳ್ಳಕೆರೆ ರಸ್ತೆ ಮನ್ಮನಟ್ಟಿ ಗ್ರಾಮದ ಹತ್ತಿರ ಕೆರೆ ಕೋಡಿ ಬಿದ್ದು ಸುಮಾರು 3 ಸರಿ
ನವಗ್ರಾಮ ಆಗಿರ್ತಕ್ಕಂಥ ಮನ್ಮನಟ್ಟಿ ನವಗ್ರಾಮ 3 ಸರಿ ಮುಳುಗಡೆ ಆಗಿದೆ. ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಇತ್ತ ಕಡೆ ಬಂದು ಸುಮಾರು ಸರಿ ಪರಿಶೀಲನೆ ಮಾಡಿ ಕಾಮಗಾರಿ PWD ಅವರು ಮಾಡಿಸಿದ್ರು ಸೇತುವೆನ. ಆದ್ರೂ ಅದು ಕಳಪೆ ಕಾಮಗಾರಿ ಮಾಡಿ ನೋಡೋಕ್ಕೆ ಹೆಸರಿಗೆ ಮಾತ್ರ ಸೇತುವೆ ಥರ ಮಾಡಿ ಜನಗಳಿಗೇನು ಅನುಕೂಲ ಆಗತ್ತಿರ ಮಾಡಿಲ್ಲ. ಈ ಮೊದಲು ಮಾಡಿದಂಥ ಸೇತುವೆ ಅದರಲ್ಲಿ ನೀರೇ ಹೋಗ್ದಂಗೆ ಸುಮ್ಮನೆ ನೋಡೋಕ್ಕೆ ಮಾತ್ರ ಹೆಸರಿಗೆ ಸೇತುವೆ ಥರ ಕಾಣ್ತಿದೆ. ಇದು ಕಳಪೆ ಕಾಮಗಾರಿ ಆಗಿದೆ. ಇದನ್ನು ಮೇಲ್ ಸೇತುವೆಯಾಗಿ ಮಾಡಬೇಕಾಗಿತ್ತು. ಆದರೆ ಇಂಜಿನಿಯರ್ಗಳು, ಗುತ್ತಿಗೆದಾರರು ಇದರಲ್ಲೆಲ್ಲ ಮಿಂಗಲಾಗಿಬಿಟ್ಟು ಇದನ್ನು ನೋಡೋಕ್ಕೆ ಮಾತ್ರ ಹೆಸರಿಗೆ ಸೇತುವೆ ಥರ ಮಾಡಿ ಲೂಟಿ ಮಾಡಿದ್ದಾರೆ. ಇದನ್ನು ಕಳಪೆ ಕಾಮಗಾರಿ ಅಂದರೆ ಬೇರೇನೂ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಇದು ಆದಷ್ಟು ಬೇಗನೆ ಮೇಲ್ಸೇತುವೆ ಆದರೆ ಇದಕ್ಕೆ ಅನುಕೂಲ ಆಗುತ್ತೆ. ಸುಮಾರು ಜನ ವಿದ್ಯಾರ್ಥಿಗಳು, ಕಾರ್ಮಿಕರು, ದಿನಬಳಕೆಯಾದರೆ ನಾಯಕಟ್ಟಿ ಮತ್ತು ಚಳಿಕೆರೆಗೆ ಓಡಾಡ್ತಕ್ಕಂಥ ಸುಮಾರು ವೆಹಿಕಲ್ಗಳು ಅಡ್ಡಾಡ್ತವೆ. ಇಲ್ಲಿ ಮಳೆ ಬಂತು ಅಂದರೆ ಇದೊಂದು ದೊಡ್ಡ ಪರಿಸ್ಥಿತಿನೇ ನಿರ್ಮಾಣ ಆಗುತ್ತೆ. ಇಲ್ಲಿ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ PWD ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಬೇಕಂತ ಈ ಮೂಲಕ ಆಗ್ರಹ ಮಾಡ್ತಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಎನ್ ಮಹದೇವಪುರ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ ತಿಪ್ಪೇಸ್ವಾಮಿ, ಲೋಕ್ಯ ನಾಯಕ್, ಕರವೇ ಕನ್ನಡ ಸೇನೆ ಹೋಬಳಿ ಉಪಾಧ್ಯಕ್ಷ ರಾಘವೇಂದ್ರ, ರಾಜ್ಯ ರೈತ ಸಂಘ ಹಸಿರು ಸೇನೆಯ ಚಿತ್ರದುರ್ಗ ಜಿಲ್ಲಾ ಕಾರ್ಯದರ್ಶಿ ನವೀನ್ ಮದಕರಿ, ಜೋಗಿಹಟ್ಟಿ ಮಂಜು ಇನ್ನು ಮುಂತಾದವರು ಹಾಜರಿದ್ದರು.